ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ, ಚನ್ನಾ ಮಸಾಲ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವೀಡಿಯೋಸ್. ಸೊ ನಾನಿವತ್ತು ಚನ್ನಾ ಮಸಾಲ ಮಾಡೋಕ್ಕೆ ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ, ಚನ್ನಾ ಮಸಾಲ ಮತ್ತು ಪೂರಿ. ಸೊ ಫಸ್ಟು ಈರುಳ್ಳಿ, ಇದು ಒಗ್ಗರಣೆಗೆ ಹಾಕೋಕ್ಕೆ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ರುಬ್ಬಕ್ಕೆ. ಇದು ಟೊಮ್ಯಾಟೊ, ಚನ್ನಾ ಮಸಾಲ, ಯಾವ್ದು ಬೇಕಾದ್ರೂ ತೊಗೋಬೋದು, ನಾನು ಇದು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಇದು ಧನ್ಯ, ಜೀರಿಗೆ, ಇದನ್ನು ಹುರಿದ್ಬಿಟ್ಟು ರುಬ್ಕೋಬೇಕು. ಇದು ಕಾಯಿ, ಇದು ಪೂರಿಗೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ರವೆ, ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀವಿ. ಈಗ ಹೆಂಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಸೊ ಇದು ಚನ್ನಾ ಕಾಬೂಲ್ ಕಡಲೆ, ಇದನ್ನು ಓವರ್ ನೈಟ್ ಅಟ್ಲೀಸ್ಟ್ ಒಂದು 10 ಇಲ್ಲ 12 ಅವರ್ಸ್ ಆದರೂ ನೆನೆಸಿರ್ಬೇಕು. ನೆನೆಸಿದ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ಒಗ್ಗರಣೆಗೆ ನಾನು ಪಲಾವ್ ಎಲೆ, ಸ್ಟಾರ್, ಕಲ್ಹುವ, ಮೊಗ್ಗು, ಚಕ್ಕೆ, ಲವಂಗ, ಕಾಳುಮೆಣಸು, ಕಸೂರಿ ಮೇಥಿ, ಇಷ್ಟು ಐಟಮ್ಸ್ನ ಒಗ್ಗರಣೆಗೆ ಹಾಕೋಕ್ಕೆ ಅಂತ ತೊಗೊಂಡಿದ್ದೀನಿ. ಇದರಲ್ಲಿ ಯಾವುದೇ ಒಂದು ಐಟಮ್ ಮಿಸ್ ಆದರೂ ಪರವಾಗಿಲ್ಲ. ಸೊ ಇವಾಗ ಕಾಳು ಬೇಯಿಸ್ಕೊಳಕ್ಕೆ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಬೇಕಾದ್ರೂ ಇಡ್ಬೋದು, ಪಾತ್ರೆಯಲ್ಲಿ ಬೇಕಾದ್ರೂ ಇಡ್ಬೋದು. ಕುಕ್ಕರಲ್ಲಿ ಇಟ್ಟರೆ 1 ವಿಸಲ್ ಇಲ್ಲ 2 ವಿಸಲ್ ಹಾಕಿದ್ರೆ ಸಾಕು, ತುಂಬ ನುಣ್ಣಗಾಗೋದು ಬೇಡ. ಸೊ ಈ ಪಾತ್ರೆಯಲ್ಲಿ ಇಟ್ಟರೆ ಒಂದು 10 ಇಲ್ಲ 15 ಮಿನಿಟ್ಸ್ ಆದರೆ ಸಾಕು, ಚೆನ್ನಾಗೆ ಬೇಯಬೇಕು. ಸೊ ಇದು ಬೇಯೋದ್ರೊಳಗಡೆ ನಾವು ನೆಕ್ಸ್ಟ್ ಸ್ಟೆಪ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ಫಸ್ಟು ನಾವು ರುಬ್ಕೊಳ್ಳೋಕ್ಕೆ ಸ್ವಲ್ಪ ಈರುಳ್ಳಿ ಜೊತೆಗೆ ಸ್ವಲ್ಪ ಕಾಯಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ, ಕಾಯಿ ಸ್ವಲ್ಪ ಕಡಲೆಪಪ್ಪು ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಥಿಕ್ನೆಸ್ಗೆ ಅಂತ. ಈರುಳ್ಳಿನ ಫ್ರೈ ಮಾಡಿಬಿಟ್ಟು ಕೂಡ ಹಾಕೋಬಹುದು, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದನ್ನು ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಜಾರಿಗೆ ಹಾಕೊಳ್ಳೋಣ, ಅಲ್ಲ ಒಂದು ಬೌಲಿಗೆ ಹಾಕೊಳ್ಳೋಣ. ಗ್ರೇವಿ ಎಷ್ಟು ಬೇಕಾಗುತ್ತೋ ಅಷ್ಟು ತಗೋಬೇಕು. ಸೊ ಇವಾಗ ನಾನು ಇದೇ ಜಾರಿಗೆ ಸ್ವಲ್ಪ ಟೊಮೆಟೊ ಹಾಕೋತಾ ಇದ್ದೀನಿ. ಇದು ಆಲ್ಮೋಸ್ಟ್ 2 ಟೊಮೆಟೊ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಗ್ರೇವಿ ಬೇಕಾಗತ್ತೆ ಅದರ ಮೇಲೆ ತೊಗೋಬೋದು. ಸೊ ಟೊಮೆಟೊ ಸಪ್ರೇಟಾಗಿ ರುಬ್ಕೋಬೇಕು. ಸೊ ಇವಾಗ ಟೊಮೆಟೊ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ. ಸೊ ನುಣ್ಣಗಿರಬೇಕು ಟೊಮೆಟೊ ಪೇಸ್ಟ್. ಇವಾಗ ನೆಕ್ಸ್ಟು ಒಂದು ಸಣ್ಣ ಇದು ತೊಗೊಂಡು ಸ್ವಲ್ಪ ಧನ್ಯ ಹಾಕೋತಾ ಇದ್ದೀನಿ ಹುರ್ಕೊಳ್ಳೋಕ್ಕೆ ಅಂತ. ಆಮೇಲೆ ಸ್ವಲ್ಪ ಜೀರಿಗೆ, ನಿಮಗೆ ಧನ್ಯ ಪುಡಿ ಇದ್ದರೆ ಧನ್ಯ ಪುಡಿನೇ ಹಾಕೋಬೋದು, ಇಲ್ಲ ಫ್ರೆಶ್ ಆಗಿ ಈ ಥರ ಕೂಡ ಮಾಡ್ಕೋಬೋದು. ಸೊ ಇವಾಗ ಇದನ್ನು ಹುರ್ಕೋತಾ ಇದ್ದೀನಿ. ಇದೇನು ಜಾಸ್ತಿ ಫ್ರೈ ಆಗೋದು ಬೇಡ, ಸ್ವಲ್ಪ ಗಮ್ಮಂತ ವಾಸನೆ ಬರೋ ತನಕ ಫ್ರೈ ಆದರೆ ಸಾಕು. ಇಲ್ಲ ನಿಮಗೆ ಧನ್ಯ ಪುಡಿ ರೆಡಿಮೇಡ್ ಇದ್ದರೆ ರೆಡಿಮೇಡ್ ಹಾಕ್ಕೋಬೋದು. ಬಟ್ ಈ ಥರ ಫ್ರೆಶ್ ಆಗಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು 5 ಇಲ್ಲ 10 ಸೆಕೆಂಡ್ಸು ಅಷ್ಟೊತ್ತು ಹುರ್ಕೊಂಡ್ರೆ ಸಾಕು, ಚೆನ್ನಾಗಿ ಗಮ್ಮಂತ ಸ್ಮೆಲ್ ಬಂದಿರತ್ತೆ. ಸೊ ಇವಾಗ ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇಷ್ಟಾದರೆ ಸಾಕು. ಇವಾಗ ಇದನ್ನು ರುಬ್ಕೊಳ್ಳೋಣ. ಓಕೆ, ಇವಾಗ ಇದೇ ಜಾರಿಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಧನ್ಯ ಮತ್ತು ಜೀರಿಗೆ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ, ಇಷ್ಟು ಐಟಮ್ನ ರುಬ್ಬಬೇಕು. ಏನಕ್ಕೆ ಒಟ್ಟಿಗೆ ಹಾಕೋತಾ ಇದ್ದೀನಿ ಅಂದರೆ ಇದು ಜಾರಿಗೆ ಸಿಗಲ್ಲ. ಸೊ ನಿಮಗೆ ಅಕಸ್ಮಾತ್ ಸಪ್ರೇಟಾಗಿ ರುಬ್ಕೊಳ್ಬೋದು ಅಂದರೆ ಸಪ್ರೇಟಾಗೆ ರುಬ್ಕೊಳ್ಳಿ, ಒಟ್ಟಿಗೆ ರುಬ್ಕೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಕಾಬೂಲ್ ಕಡಲೆ ಬೆಂದಿದೆ ನೋಡಿ, ಸ್ವಲ್ಪ ಬಿಸಿ ಇರುತ್ತೆ ನೋಡಿಕೊಂಡು. ಇದನ್ನು ಸ್ಮ್ಯಾಶ್ ಮಾಡಿದ್ರೆ ಸ್ಮ್ಯಾಶ್ ಆಗಬೇಕು, ಈ ಥರ ಸ್ಮ್ಯಾಶ್ ಆದರೆ ಸಾಕು. ಬಿಸಿ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಇಷ್ಟಾದರೆ ಕಾಬೂಲ್ ಕಡಲೆ ಬೆಂದಿದೆ ಅಂತ. ಇವಾಗ ಆಫ್ ಮಾಡೋಣ. ಇವಾಗ ಇನ್ನೊಂದು ಸೈಡ್ ಪೂರಿಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ಪೂರಿ ಹಿಟ್ಟು ಕಲಸೋಣ. ಇದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀವಿ. ಸೊ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಪೂರಿ, ಮತ್ತು ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ಪೂರಿಗೆ ಹಿಟ್ಟು ಕಲಿಸ್ಬಿಟ್ಟು ಸ್ವಲ್ಪ ನೆನೆಯೋಕ್ಕೆ ಅಂತ ಬಿಡ್ತೀವಿ, ಒಂದು 10 ರಿಂದ 15 ನಿಮಿಷ. ಅಷ್ಟರೊಳಗೆ ಗ್ರೇವಿ ರೆಡಿ ಆಗುತ್ತೆ. ಸೊ ಬಿಸಿ ಬಿಸಿ ಪೂರಿ ಜೊತೆ ಗ್ರೇವಿ ತಿನ್ನೋದು ಚೆನ್ನಾಗಿರುತ್ತೆ. ಸೊ ಪೂರಿ ಹಿಟ್ಟು ಯಾವ ಹದಕ್ಕೆ ಕಲಿಸ್ತೀರ ಅಂದರೆ ಸ್ವಲ್ಪ ಚಪಾತಿ ಹಿಟ್ಟು ಹದಕ್ಕೆ ಇರಬೇಕು.
ಅದಕ್ಕಿಂತ ಒಂಚೂರೇ ಚೂರು ಸ್ವಲ್ಪ ತೆಳ್ಳಗಿರ್ಬೇಕಷ್ಟೆ. ಸೊ ಇವಾಗ ಹಿಟ್ಟು ಕಲಸಾಗಿದೆ. ಆಲ್ಮೋಸ್ಟ್ ಇದನ್ನು ನೆನೆಯಕ್ಕೆ ಬಿಡ್ತಾ ಇದ್ದೀವಿ. ಸೊ ಇವಾಗ ಈ ಕಡೆ ಗ್ರೇವಿ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟು ಪಾತ್ರೆ ಕಾಯಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕೋತೀನಿ. ನೀವು ಗ್ರೇವಿ ಇಲ್ಲ ಬಿರಿಯಾನಿ ಯಾವುದೇ ಐಟಮ್ ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ಪಾತ್ರೆ ಎಲ್ಲ ಮಾಡಿ, ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ, ಹಾಗೆ ಸಿಹಿಯಲ್ಲ ಬೇಗ. ಸೊ ಇವಾಗ ಎಣ್ಣೆ ಕಡ್ಮೇಲೆ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಪಲಾವ್ ಸಾಮಾನು ಆವಾಗಲೇ ತೋರಿಸಿದ್ನಲ್ಲ ಅದೆಲ್ಲ ಹಾಕೋತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಲೈಟಾಗಿ ಒಂದು 20 ಸೆಕೆಂಡ್ಸ್ ಇಲ್ಲ 30 ಸೆಕೆಂಡ್ಸ್ ಫ್ರೈ ಆದರೆ ಸಾಕು. ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ಎಣ್ಣೆ ಸಿಡಿತಾ ಇದೆ, ಸೊ ಅದಕ್ಕೆ ಸ್ವಲ್ಪ ಕ್ಯಾಮ್ರಾ ಇಟ್ಕೊಂಡಿದ್ದೀನಲ್ಲ ಒಂಥರ ಆಗ್ತದೆ. ಈರುಳ್ಳಿ ಹಾಕೋತಾ ಇದ್ದೀನಿ. ಒಂದು ಟಿಪ್ ಏನು ಅಂದರೆ, ಗ್ರೇವಿ ಮಾಡಬೇಕಾದ್ರೆ ಮತ್ತು ಬಿರಿಯಾನಿ ಏನಾದರೂ ಮಾಡಬೇಕಾದ್ರೆ ಆದಷ್ಟು ದಪ್ಪ ಪಾತ್ರೆ ತೊಗೊಳ್ಳಿ. ಯಾವುದೇ ಪಾತ್ರೆ ತೊಗೊಂಡ್ರು ಆವಾಗ ಬೆಳಕಷ್ಟಲ್ಲ ಮತ್ತು ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಇದೆಲ್ಲ ಒಂದು ಸ್ವಲ್ಪ ಆಗಲಿ, ಈರುಳ್ಳಿ ಸ್ವಲ್ಪ ಚೆನ್ನಾಗಾಗಲಿ, ಅಂದರೆ ಫುಲ್ಲು ಏನಾಗೋದು ಬೇಡ, ಒಂದು ಸ್ವಲ್ಪ ಲೈಟಾಗಿ ಗೋಲ್ಡ್ ಕಲರ್ ಆದರೆ ಸಾಕು. ನೋಡಿ, ಇಷ್ಟು ಲೈಟ್ ಗೋಲ್ಡನ್ ಕಲರ್ ಆದರೆ ಸಾಕು. ಇಷ್ಟು ಕನ್ಸಿಸ್ಟೆನ್ಸಿಗೆ ಬಂದರೆ ಇವಾಗ ಇದು ಪೇಸ್ಟ್ ಹಾಕೊಳ್ಳೋಣ. ಇವಾಗ ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಧನಿಯಾ ರುಬ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಳ್ಳೋಣ. ಇದನ್ನೆಲ್ಲ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಯಾಕಂದರೆ ತಳ ಕಚ್ಚಲ್ಲ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿ ಬೇಯುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಈರುಳ್ಳಿ ಪಲಾವ್ ಸಾಮಾನೆಲ್ಲ ಬೇಗ ಕರ್ರಗಾಗ್ಬಿಡುತ್ತೆ ಮತ್ತು ಸೀದೋಗುತ್ತೆ, ಅದು ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೆ. ಸೊ ಇವಾಗ ಇದನ್ನೆಲ್ಲ ಹಾಕೊಂಡಾಗಿದೆ. ಇದೆಲ್ಲ ಒಂದು 2 to 3 ಮಿನಿಟ್ಸ್ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಶುಂಠಿ ಬೆಳ್ಳುಳ್ಳಿದು ಗಮ್ಮನ ತನಕ ಚೆನ್ನಾಗಿ ಫ್ರೈ ಆಗಲಿ. ಈ ಥರ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ, ಇಷ್ಟಾಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನಿಮಗೆ ಕಾಣಿಸುತ್ತೆ ನೋಡಿ ಮಸಾಲೆ ಹಾಕಿದಾಗ ಹೇಗಿತ್ತು. ಇವಾಗ ಎಣ್ಣೆ ಬಿಟ್ಕೊಂಡಿದೆ ನೋಡಿ, ಇಷ್ಟಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೆಕ್ಸ್ಟು ರುಬ್ಬಿರುವಂತಹ ಈರುಳ್ಳಿ, ಕಾಯಿ ಮತ್ತು ಸ್ವಲ್ಪ ಕಡಲೆಪಪ್ಪು ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕೊಳ್ಳೋಣ. ಇದು ಕಾಯಿ ಪೇಸ್ಟು ಮತ್ತು ಈರುಳ್ಳಿ ಪೇಸ್ಟು. ಇವಾಗ ಫುಲ್ಲು ಪೇಸ್ಟ್ ರುಬ್ಬಿರೋಂತಹ ಫುಲ್ಲು ಕಾಯಿ ಪೇಸ್ಟು ಮತ್ತು ಈರುಳ್ಳಿ ಪೇಸ್ಟ್ ಹಾಕ್ಕೊಂಡ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ, ಅಂದರೆ ಈರುಳ್ಳಿ ಪೇಸ್ಟ್ ಎಲ್ಲ, ಈರುಳ್ಳಿ ಕಾಯಿ ಮತ್ತು ಕಡಲೆಪಪ್ಪು ರುಬ್ಕೊಂಡಿರೋದು ಈ ಥರ ಇದೆ. ಇವಾಗ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇದು ಸ್ವಲ್ಪ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೇಗೆ ಎಣ್ಣೆ ಬಿಟ್ಟಿರುತ್ತೋ ಇದು ಅದೇ ಥರ ಬಿಡಬೇಕು. ಇವಾಗ ನೋಡಿ ಯಾವ ಥರ ಇದೆ. ಸೊ ಇವಾಗ ಇದೊಂದು 2 ಮಿನಿಟ್ಸ್ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಆಗಲಿ. ಇದನ್ನು ಮುಚ್ಚಿಬಿಡೋಣ, ಮುಚ್ಚಿದ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಈಗ ನೋಡಿ ಹೆಂಗಿದೆ. ಸೊ ಇದನ್ನು ಮುಚ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆ ಬಿಟ್ಟ ಮೇಲೆ ತೋರಿಸ್ತೀನಿ. ನೋಡಿ ಇವಾಗ ಸ್ವಲ್ಪ ಆಗಿದೆ, ಈ ಥರ ಆಗಿದೆ, ಲೈಟಾಗಿ ಎಣ್ಣೆ ಬಿಟ್ಟಿದೆ. ಇವಾಗ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ ನಿಮಗೆ, ಆವಾಗಲೇ ಹೆಂಗಿತ್ತು ಇವಾಗ ಏನಿದೆ ಅಂತ. ಸೊ ಇವಾಗ ಏನು ಮಾಡೋಣ ಅಂದರೆ, ಟೊಮೆಟೊ ರುಬ್ಬಿ ಇಟ್ಟಿದ್ವಲ್ಲ ಪೇಸ್ಟು, ಇದನ್ನೆಲ್ಲ ನಾನು ಮಾಡ್ತಿರೋದು ಮೇನ್ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಸೊ ಇವಾಗ ಟೊಮೆಟೊ ರುಬ್ಬಿರೋವಂತಹ ಪೇಸ್ಟ್ ಹಾಕೋಣ ಇದಕ್ಕೆ. ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೋಡ್ಕೊಳ್ಳಿ, ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು. ಸೊ ಇವಾಗ ಇದು ನನಗೆ ಸ್ವಲ್ಪ ಜಾಸ್ತಿ ತಿಕ್ಕಿದೆ ನೋಡಿ, ಸ್ವಲ್ಪ ನೀರು ಹಾಕೋತೀನಿ. ಅಂದರೆ ಈಗ ಟೊಮ್ಯಾಟೊ ರುಬ್ಬಿರೋದು ಮಸಾಲೆ ರುಬ್ಬಿರೋದೆಲ್ಲ ಇದೆ ಅಲ್ವಾ, ಅದೇ ಬೌಲ್ಗೆ ಒಂದು ಚೂರು ನೀರು ಹಾಕ್ಕೊಂಡು ಸ್ವಲ್ಪ ಹಾಕೋತೀನಿ.
ಇವಾಗ ಇದೂ ಅಷ್ಟೇ, ಇವಾಗ ಟೊಮೆಟೊ ಹಾಕಿದ್ದೀವಲ್ಲ ಇದೆಲ್ಲ ಹಸಿ ವಾಸನೆ ಹೋಗಿ, ಯಾಕಂದರೆ ನಾವು ಫ್ರೈ ಮಾಡ್ಕೊಂಡು ಹಾಕೊಂಡಿಲ್ಲ ಅಲ್ಲ, ಸೊ ಹಸಿ ವಾಸನೆ ಹೋಗಿ ಚೆನ್ನಾಗೆ ಫ್ರೈ ಆಗಿ ಎಣ್ಣೆ ಬಿಡಬೇಕು. ಅಲ್ಲಿ ತನಕ ಇದು ಒಂದು 2 to 3 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಚೆನ್ನಾಗೆ ಕುದೀಲಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ. ಇವಾಗ ಮತ್ತೆ ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಎಷ್ಟು ಡಿಲಿಷಿಯಸ್ ಆಗಿ ಕಾಣ್ತಿದೆಯೋ ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಕುದಿಯೋಕ್ಕೆ ಬಿಡೋಣ. ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಇನ್ನೊಂದು 5 ಮಿನಿಟ್ಸ್ ನೀಟಾಗಿ ಕುದೀಲಿ. ಸೊ ಇವಾಗ ಈ ಥರ ಆಗಿದೆ. ಇಷ್ಟಾದರೆ ಸ್ವಲ್ಪ ಸಾಕು. ಓಕೆ, ಈ ಥರ ಕುದಿ ಬಂದಿದೆ. ಲೈಟಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಸೊ ಈಗ ಈ ಕನ್ಸಿಸ್ಟೆನ್ಸಿನೂ ಕಲರು ಚೇಂಜ್ ಆಗಿದೆ, ನೀವೇ ನೋಡ್ಬೋದು. ಸ್ಮೆಲ್ಲು ಅಷ್ಟೇ, ಸ್ಮೆಲ್ ಕೂಡ ಚೇಂಜ್ ಆಗಿರುತ್ತೆ. ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಬೆಂದಿರೋ ವಾಸನೆ ಬರುತ್ತೆ. ಸೊ ಕಲರು ಕನ್ಸಿಸ್ಟೆನ್ಸಿ ಎಲ್ಲ ಚೇಂಜ್ ಆಗಿದೆ. ಇವಾಗ ಸ್ವಲ್ಪ ಮಸಾಲೆ ಹಾಕೊಳ್ಳೋಣ. ಇವಾಗ ಖಾರದ ಪುಡಿ ಹಾಕೋತಾ ಇದ್ದೀನಿ. ನಾನು ಮೆಣಸಿನ್ಕಾಯಿ ಏನು ಹಾಕೊಂಡಿಲ್ಲ, ಸೊ ಸ್ವಲ್ಪ 1 ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀನಿ. ಕಲರಿಗೆ ಬೇಕಾದರೆ ನೀವು ಒಗ್ಗರಣೆಗೆ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಬೇಕಾದ್ರೂ ಹಾಕೋಬೋದು. ನೆಕ್ಸ್ಟು ಗರಂ ಮಸಾಲೆ ಹಾಕೋತಾ ಇದ್ದೀನಿ. ಸೊ ಗರಂ ಮಸಾಲ ಒಂದು 1/2 ಸ್ಪೂನ್ ಇಲ್ಲ 3/4 ಸ್ಪೂನ್ ಹಾಕೊತಾ ಇದ್ದೀನಿ. ಇವಾಗ ನೆಕ್ಸ್ಟು ಚೆನ್ನ ಮಸಾಲೆ ಹಾಕೊಳ್ಳೋಣ. ಸೊ ಚೆನ್ನ ಮಸಾಲ ಇದು 1 ಸ್ಪೂನ್ ಇಲ್ಲ 1.5 ಸ್ಪೂನ್ ಹಾಕೋಬೋದು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1-2 ನಿಮಿಷ ಫ್ರೈ ಆಗೋಕ್ಕೆ ಬಿಡೋಣ. ಸ್ವಲ್ಪ ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಮಸಾಲೆ ಎಲ್ಲ ಬೇಯುತ್ತೆ. ಸೊ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಸ್ಟಿರ್ ಮಾಡಿಬಿಟ್ಟು ಮತ್ತೆ 1-2 ಮಿನಿಟ್ಸ್ ಬೇಯಕ್ಕೆ ಬಿಡ್ತೀನಿ. ಈಗ ಆಲ್ಮೋಸ್ಟ್ ಎಲ್ಲ ಕಲರ್ ಚೇಂಜ್ ಆಗಿದೆ. ಅರೋಮಾ ಕೂಡ ಆಲ್ಮೋಸ್ಟ್ ಚೆನ್ನ ಮಸಾಲ ಅರೋಮಾ ಬರಬೇಕು ಈ ಟೈಮಲ್ಲಿ. ಆವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ಅಂತ ಅರ್ಥ. ಸೊ ಈಗ ನೀಟಾಗಿ ಕುದಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಫೋಕಸ್ ಆಗ್ತಿಲ್ಲ. ಓಕೆ, ಈಗ ಈ ಕನ್ಸಿಸ್ಟೆನ್ಸಿ ಆದಮೇಲೆ ಬೇಯಿಸಿಟ್ಕೊಂಡಿರೋಂತಹ ಚೆನ್ನ ಹಾಕೋಣ. ನೋಡಿ ಎಷ್ಟು ತಿಕ್ಕಾಗಿ ಎಷ್ಟು ಕಲರ್ಫುಲ್ ಆಗಿ ಸೇಮ್ ರೆಸ್ಟೋರೆಂಟ್ ಸ್ಟೈಲೇ ಬಂದಿದೆ. ಸೊ ಇವಾಗ ನಾನು ಬೇಯಿಸಿಟ್ಕೊಂಡಿರುವಂತಹ ಚೆನ್ನ ಹಾಕೊತಾ ಇದ್ದೀನಿ. ಕಾಬೂಲ್ ಕಡಲೆ ಸೊ ಫುಲ್ಲು ಹಾಕೊಂಡು ನೆನೆಸಿಕ್ತೀನಿ. ತುಂಬ ತಿಕ್ ಅನಿಸ್ತಾ ಇದೆ ನಮ್ಮ ಕನ್ಸಿಸ್ಟೆನ್ಸಿ. ಸ್ವಲ್ಪ ನೀರು ಹಾಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನೀರು ಹಾಕೋತೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿರಲ್ಲ, ಹೋಟೆಲ್ಗಿಂತ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದ್ಸತಿ ಟ್ರೈ ಮಾಡಿ. ರೆಸಿಪಿ ಹೇಗಿತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ, ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ. ಇವಾಗ ಮತ್ತೆ ಸ್ಟಿರ್ ಫ್ರೈ ಮಾಡ್ತಾ ಇದ್ದೀನಿ. ಫೈನಲಿ ಇವಾಗ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಕುದಿಯೋಕ್ಕೆ ಬಿಡೋಣ. ಸೊ ಉಪ್ಪು ಹಾಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡ್ತೀನಿ. ಒಂದು 2 ಇಲ್ಲ 3 ಮಿನಿಟ್ಸ್ ಕುದಿಯೋಕ್ಕೆ ಬಿಟ್ಟರೆ ಚೆನ್ನ ಮಸಾಲೆ ರೆಡಿ ಟು ಈಟ್. ಸೊ ಇವಾಗ ಪೂರಿ ಹೊಸ್ಕೊಂಡಿದ್ದೀವಿ, ಪೂರಿ ತೇಲಿಸ್ತಾ ಇದ್ದೀವಿ. ಈ ಕಡೆ ಪೂರಿ ರೆಡಿಯಾಗಿ ಆಗ್ತಿದೆ, ಈ ಕಡೆ ಚೆನ್ನ ಮಸಾಲ ರೆಡಿಯಾಗಿದೆ ಬಿಸಿ ಬಿಸಿದು. ಸೊ ಈ ಕಡೆ ಪೂರಿ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಟೇಸ್ಟ್ ಹೇಗಿದೆ ಹೇಳು? ಸೂಪರ್ ಆಗಿದೆ.